ನಾನು ಇವತ್ತು ಗರ್ಲ್ ಫ್ರೆಂಡ್ನ ರೆಂಟ್ ಮಾಡ್ತಾವ್ನಿ. ಆ ಗರ್ಲ್ ಫ್ರೆಂಡ್ ಬೇರೆ ಯಾರು ಅಲ್ಲ, ನೋಡಿ ಬಂದ್ರು. ಸರಿ ಅಂಗಡಿಲಿ ಸಿಗುತ್ತೆ ಸ್ವೀಟು, ನೀವು ಯಾಕೆ ಇಷ್ಟು ಸ್ವೀಟು ತಿನ್ಸ್ತೀರ ಅಂದ್ಬಿಟ್ಟು ಮಾತ್ರ ಇವ್ರಿಗೆ ನಾನು ಗರ್ಲ್ ಫ್ರೆಂಡ್ ಆಗಿ ರೆಂಟ್ ಮಾಡಿದಕ್ಕೆ ನಾನು ಇವ್ರಿಗೆ 50 ರೂಪಾಯಿ ಕೊಡ್ತೇನೆ. ಗಿಫ್ಟ್ ಪ್ಯಾಕ್ ಮಾಡಕ್ಕೆ ಬೇಕು ಕವರು, ನೀವ್ ಹಾಕ್ತೀರ ನನ್ನ ಲವರ್ ಅಲ್ಲ. ಅಜ್ಞಾನದಿಂದ ಅಂಧಕಾರದಿಂದ ಬೊಗಳು ಬೇಡ ನಡೆಯಲ್ಲ ಒಪ್ಪರ್ ನನ್ನ ಮಗನೆ ತಗೋದು. ಗೈಸ್ ನಮ್ಮ ಮನೇಲಿ ಭವ್ಯ ಅಥವಾ ಬಿಂದು ಅಕ್ಕ ಇದ್ರಲ್ಲಿ ಬಿಡು ಅತ್ತೆ. ಬಲಾಳಿ ಅವ್ರೆಲ್ಲಾರು ಕಲ್ಸ್ಬಿಟ್ಟಿದ್ಯಾ? ಎಲ್ಲಿ ಇಲ್ಲಿ ಪಾತ್ರೆ ಮಡಗಿದೆ ಇರಮ್ಮ ಬಸವನೆ ಅದೇ ಕಮ್ಮ ಮುಸ್ಕಳಲ್ಲ. ಗೈಸ್ ನಮ್ಮ ಮಟ್ಟಿಲಿರೋ ಪಾತ್ರೆ ಗುಜ್ಗಣ್ಪುರದವ್ರು ಎಲ್ಲ ಅಡುಗೆ ಮಾಡ್ಬೋದು, ಅಷ್ಟವೇ ಅನ್ಕೊಳ್ರಿ ಪಾತ್ರೆ ಇಷ್ಟು. ಅಮ್ಮ ಇರಾಮ ಮುರ್ಸ್ಕೊಳ್ಳಲ್ಲ ಆಯ್ತು. ಪುರಿ ಮೊಟ್ಟೆ ಬಂದಿಲ್ವತ್ತೆ? ಸರಿ ಮುಡ್ಸಲ್ಲ ಇರಾಮ. ಬತ್ಪತ್ತಿದಂಗೆ ಒಂದ್ ಶಾಕ್ ಕೊಟ್ರು. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆ ಎಲ್ಲರಿಗೂ ಸ್ವಾಗತ ಆಗೈತಿ. ಇವತ್ತು ಬೆಳಗಿನ ಜಾವ ವಿಡಿಯೋ ಸ್ಟಾರ್ಟ್ ಮಾಡ್ತವನೆ. ಇವತ್ತು ಮೋದಿ ಬತ್ತವನೆ, ಜಿಮ್ಗೆ ಹೋಯ್ತವ ನೀವು. ಹಾ ಎತ್ತಿ ಒಳಿಕ್ ಮಡಿಕೋ. ಎಕ್ಸ್ಟ್ರಾ ಮಾತಾಡ್ಬೇಡ ಗೈಸ್. ಇವಾಗ ಸೆಟ್ರ್ ಅಂಗಡಿಲಿ ಬಾಳೆಹಣ್ಣು ತಿನ್ಕೊಂಡು ನಮ್ಮ ಬ್ಲ್ಯಾಕ್ ಕಾಫಿ ಎತ್ಕೊಂಡು, ಬ್ಲ್ಯಾಕ್ ಕಾಫಿ ಎಲ್ಲ ಇದು ಬರೀ ನೀರೊಳಿಕೆ ಕ್ರೇಟಿನ್ ಮಿಕ್ಸ್ ಮಾಡೋಣ ಅಷ್ಟೇ. ಜಿಮ್ಗೆ ಹೋಗ್ಬೇಕು ಇವಾಗ. ಈಗ ಬಾರಿ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ. ಏನೋ ನಿಮ್ಮ ಆಶೀರ್ವಾದ ಸೆಟ್ರೆ, ನಿಮ್ಮ ಆಶೀರ್ವಾದ ಚೆನ್ನಾಗಿರಿ. ಅಷ್ಟೇ ಬೇಕಾಗಿರೋ ನಮ್ ಖುಷಿ. ನಮ್ ತಿಮ್ಮೇಗೌಡ ಮಗ ಅಂತ. ಸರಿ ಬರ್ತೀವಿ ಗೈಸ್. ಇವತ್ತು ಮನೇಲಿ ಪಾತ್ರೆ ಹಾಕಿರೋದ್ರಿಂದ ಕಾರ್ನ ಆಚೆಗೆ ಬಿಡ್ನಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಕರ್ಗಿನ ಎತ್ಕೋಯ್ತವನಿ. ಇದರಲ್ಲಿ ಬುಲೆಟಲ್ಲಿ ಜಿಮ್ಗೆ ಹೋಗೋದು ಏನೋ ಒಂಥರ ಥ್ರಿಲ್ಲು ಅಂದ್ಕೊಳ್ರಿ. ಬನ್ನಿ ಹೋಗಮ್ಮ. ಗೈಸ್ ನಮ್ಮ ಜಿಮ್ ಕೋಚ್ ಅವ್ರು ನೋಡಿ ಬಾಡಿ ಬಿಲ್ಡರ್ ಫೋಟೋ ಹಾಕ್ಸ್ಕೊಂಡವ್ರೆ. ಜಿಮ್ ಕೋಚ್ಗೆ ಪರ್ಫೆಕ್ಟ್. ಏಕೆ ಹೀಗಾಯ್ತೋ ನಾನು ಕಾಣೇನು. ಗೈಸ್ ಇವತ್ತು ಮೇಲೆ ಕೆಳಗೆ ಎರಡು ಹೋಗಿ ಅನ್ಕೊಳ್ರಿ. ಶೋಲ್ಡರ್ ಮತ್ತೆ ಲೆಗ್ಗು ಎರಡು ಮೇಕೆ ತರ ಇದೆಯಲ್ಲ ಗೈಸ್. ಬಂದು ಜಿಮ್ಮಿಂದ ಅಟ್ಟಿಗೆ ಸೇಮ್ ಹುಚ್ಚಿನ ಕಣಮ್ಮ ನಿಜ. ಬಿಂದು ಅಕ್ಕ ಇಂಟರ್ನ್ಯಾಷನಲ್ ಫಿಗರ್ಗಳು 3 ಜನ ನೀವು ಯಾವ್ದಾರು ಮಾಡಿ ಇಡ್ಲಿಂಗ್ ಹೋಗ್ರಮ್ಮ. 3 ಜನ ಇಷ್ಟೊಂದು ಸಕ್ಕತ್ತಾಗಿದ್ದೀರಲ್ಲ. ಫಸ್ಟ್ ಪ್ರೈಸ್ ಬಿಂದು ಅಕ್ಕಂಗೆ ಫಸ್ಟ್ ಪ್ರೈಸ್ ಬರೋದು, ಸೆಕೆಂಡ್ ನಮ್ಮ ಮತ್ತೆ, 3ನೇ ಪ್ರೈಸ್ ನಿಂಗೆ ಕಣವ ಇಂಟರ್ನ್ಯಾಷನಲ್ ಫಿಗರ್ಗಳಲ್ಲಿ. ಹಂಗಲ್ಲ ಕಣಕ, ಸುಮ್ಮನೆ ನೀನ್ ಇಂಟರ್ನ್ಯಾಷನಲ್ ಫಿಗರ್ ಏನಾದ್ರು ಅವಾರ್ಡ್ ಕೊಟ್ರೆ ನಿಂಗೆ ಫಸ್ಟ್ ಕಣಕ. ನಮ್ ದೊಡ್ಡಮ್ಮಂಗೆ 2ನೇ ಪ್ಲೇಸು ಇಂಟರ್ನ್ಯಾಷನಲ್ ಫಿಗರ್ಗೆ. ಏನಂತಿದ್ದು? ಏನಕ್ಕ ಹಿಂಗ್ ಮಾತಾಡ್ತೀಯ? ನಿನ್ ಸೂಪರ್ ಫಿಗರ್ ಕಣಕ, ನಿನ್ ಸೂಪರ್ ಆಗೇ ಇದೆಯಾ. ಇವ್ರಿಬ್ರು ಸುಮಾರಾಗೆ ಅವ್ರೆ, ಅರ್ಥ ಆಯ್ತಾ? ಗೈಸ್ ಓಟ್ಸ್ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಬರೀ ಡ್ರೈ ಫ್ರೂಟ್ಸು ಮತ್ತು ಹಾಲು 2ನೇ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಜ್ಯೂಸ್ ಮಾಡಿ ಕುಡಿತು. ಗೈಸ್ ಮಳೆ ಬತ್ತಾದೆ, ನಂದು ಛತ್ರಿ ಇಲ್ಲ. ಇವೆಂಟು ಛತ್ರಿ ಇಸ್ಕೊಂಡವನಿ. ಛತ್ರಿ ಇಸ್ಕೊಳಕ್ಕೆ ಇಲ್ಲಿಂದ ಡ್ರಾಪ್ ಮಾಡೋಕ್ಕೆ 40 ರೂಪಾಯಿ 4 ಜನ ಇದ್ರು. ಬಾಪುಟಿ ನೆನ್ಕೊಬಿಟ್ಟಿಯಾ? ಇವೆಂಟ್ ನನ್ನ ಜೊತೆಗೆ ಬಂದ್ರೆ ಓಡ್ತಾ ಇದೆ. ಅದ್ರ ಬರೆಯೋದು ನಾನು ಛತ್ರಿ ಇಟ್ಕೊಬಿಟ್ಟು ಅಲ್ಲಿ ಹೋಗ್ಲಿಲ್ಲ ನೆಗೀತು. ಸರಿ ಬಾಪ ಇರು ಪುಟಿ, ಛತ್ರಿ ಕೊಟ್ಟನು. ಬತ್ತೀನಿ ಶಶಿಕಲಾ, ಟಾಟಾ ಬಾಯ್ ಬಾಯ್ ಅಕ್ಕ ಬಾಯ್. ಬತ್ತಿ ಮಧ್ಯಾಹ್ನದಾಗಿರ. ಸೊ ಓಕೆ ಗೈಸ್, ಆ ಶರ್ಟ್ ಯಾಕೋ ತುಂಡ ಆದಂಗೆ ಅನಿಸ್ತು, ಅದಕ್ಕೆ ಈ ಶರ್ಟ್ ಇಕ್ಕಂಡು. ಗೈಸ್ ಮೋಸ್ಟ್ಲಿ ಮೋದಿ ಅವ್ರು ಇದೇ ರೋಡಿಂದ ಬರೋದು ಅನ್ಸುತ್ತೆ, ಅದಕ್ಕೋಸ್ಕರ ನೋಡಿ ಏಕ ಬ್ಯಾನರ್ ಕಟ್ಕೊಂಡ್ಬಂದವ್ರೆ ಕಾಂಗ್ರೆಸ್ ಅವರು. ಗೈಸ್ ಎಲ್ಲರಿಗೂ ವೆಲ್ಕಮ್ 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 ಗೈಸ್. ಇವತ್ತು ಗರ್ಲ್ ಫ್ರೆಂಡ್ಸ್ ಡೇ, ಇವತ್ತು ಆಗಸ್ಟ್ 1, ಇವತ್ತು ಗರ್ಲ್ ಫ್ರೆಂಡ್ಸ್ ಡೇ. ಗರ್ಲ್ ಫ್ರೆಂಡ್ ಇದ್ದವರು ಗರ್ಲ್ ಫ್ರೆಂಡ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಗೈಸ್ ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ಬಟ್ ನಾನು ಇವತ್ತು ಗರ್ಲ್ ಫ್ರೆಂಡ್ನ ರೆಂಟ್ ಮಾಡ್ತಾವ್ನಿ. ಆ ಗರ್ಲ್ ಫ್ರೆಂಡ್ ಬೇರೆ ಯಾರು ಅಲ್ಲ, ಇನ್ನೂ ರೆಡಿ ಆಯ್ತವ್ರು ಅವರು. ನೋಡಿ ಬಂದ್ರು ಗೈಸ್. ಇವರು ಇವತ್ತು ನನಗೆ ಗರ್ಲ್ ಫ್ರೆಂಡ್ ಆಗಿರ್ತಾರೆ. ಶಿ ವಿಲ್ ಬಿ ಆಕ್ಟಿಂಗ್ ಆಸ್ ಮೈ ಗರ್ಲ್ ಫ್ರೆಂಡ್ ಫಾರ್ 24 hours. 24 ಅವರ್ಸ್ ಇರಲ್ಲ. ಈ ವ್ಲಾಗ್ ಮುಗಿಯೋವರೆಗೂ ಅಟ್ಲೀಸ್ಟ್ ಫೋನ್ ಎತ್ತಿದಾಗ ಗರ್ಲ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡಬೇಕು, ಓಕೆನಾ ಗೈಸ್? ಫೋನ್ ಎತ್ತಿದಾಗೆಲ್ಲ ಗರ್ಲ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡ್ತಾರೆ. ಬನ್ನಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ.
ಚಿನ್ನು ಚಿನ್ನು ನನ್ನ ಚಿನ್ನು ನನ್ನ ಮರತೇನ ಹೇಳ ಗೈಸ್ ಒಂಥರ ಅನಿಸ್ತದೆ ಅನ್ಕೊಂಡ್ರೆ ಚಿನ್ನು ಅಂದಿದ ತಕ್ಷಣ ಏನೋ ಒಂಥರ ಫೀಲ್ ಆದಂಗಾಯ್ತು. ಶರತ್ ನಿಮ್ಗೊಂದು ಹೊಸ ನಾಮಕರಣ ಇವತ್ತು. ಏನಂತ? ಶರು ಅಂತ. ಅಯ್ಯೋ ಶಿವನೇ ಶರು ಇವಾಗ ಗರ್ಲ್ ಫ್ರೆಂಡ್ ಡೇಗೆ ಗರ್ಲ್ ಫ್ರೆಂಡ್ ತರ ಆಕ್ಟ್ ಮಾಡೋದಿರಲ್ವಾ, ನಾನು ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ನಾನು ಏನ್ ಕೇಳಿದ್ರು ಕೊಡ್ಸ್ಬೇಕು, ನಾನು ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ಬೇಕು ನೀವು. ಅಲ್ಲ ಇವಾಗ ನಾನು ಹೇಳಿರೋದು ಬಂದು ಐ ರೆಂಟೆಡ್ ಎ ಗರ್ಲ್ ಫ್ರೆಂಡ್. ನಾನು ನಿಮ್ನ ರೆಂಟ್ ಮಾಡಿದೀನಿ ಗರ್ಲ್ ಫ್ರೆಂಡ್ ಆಗಿ. ಸೊ ನೀವು ನನ್ ಗರ್ಲ್ ಫ್ರೆಂಡ್ ಅಷ್ಟೇನೆ. ಸರಿ ಓಕೆ, ಆಕ್ಟ್ ಮಾಡ್ತಾನೆ ಇದೀರಾ ಅಂತ ಅನ್ಕೊಳ್ರಿ. ಆಕ್ಟ್ ಮಾಡಕ್ಕೆ ಓಕೆ ಆಕ್ಟ್ ಮಾಡ್ತಿದೀರಾ ಅಂತ ಅನ್ಕೊಳ್ರಿ. ನೀವು ಮಾತ್ರ ನನ್ನ ಗರ್ಲ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ಬೇಕು. ನಾನೇನ್ ನಿಮ್ ಬಾಯ್ ಫ್ರೆಂಡ್ ಅಂತ ಹೇಳಿಲ್ಲ. ನೀವು ನನಗ್ ಕಾಳಾಗ್ತಿರ್ತೀರಾ, ನಾನು ಅದಕ್ ಬೀಳ್ತೀನೋ ಇಲ್ವೋ ಅದೆಲ್ಲ ಯಾಕೆ ಆಲ್ರೆಡಿ ಒಪ್ಕೊಂಡಿದೀರಾ. ನನ್ ಗರ್ಲ್ ಫ್ರೆಂಡ್ ಆದವಳು ನನ್ ಮಾತು ಕೇಳ್ಬೇಕು. ಅರ್ಥ ಆಯ್ತಾ? ಇಲ್ಲ ಇಲ್ಲ, ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇವಾಗ ತಿನ್ನಕ್ಕೆ, ಊಟ ಮಾಡಕ್ ಕರ್ಕೊಂಡು ಹೋಗ್ತಾ. ಗೈಸ್ ಇವಾಗ ಈ ನನ್ನ ರೆಂಟೆಡ್ ಗರ್ಲ್ ಫ್ರೆಂಡ್ ಅದ್ರ ಪಕ್ಕ ಬರ್ಬೇಕು. ಬನ್ನಿ ಪಕ್ಕ. ಗೈಸ್ ಈ ನನ್ನ ರೆಂಟೆಡ್ ಗರ್ಲ್ ಫ್ರೆಂಡ್ ನ ಇವಾಗ ನಾನು ಕೆಫೆ ಕರ್ಕೊಯ್ತವ್ನಿ. ರೆಂಟೆಡ್ ಗರ್ಲ್ ಫ್ರೆಂಡ್ ಆಗಿರೋ ನಿಮಗೆ ಎಷ್ಟು ರೆಂಟ್ ಕೊಡಬೇಕು? ಸ್ಯಾಲ್ರಿ ರೆಂಟ್ ನೀವು ನೋಡಿದ್ರೆ ರೆಂಟ್ ಕೇಳ್ಬೇಕಂತಾನೆ ಕ್ರೇಜಿ ಗರ್ಲ್ ಫ್ರೆಂಡ್ ಅನ್ಕೊಂಡಿದ್ರು. ಗೈಸ್ ಇವಾಗ ಯಾವುದೋ ಒಂದು ಕೆಫೆ ಕರ್ಕೊಬಂದವನಿ. ಶರು ಅವರೇ ಹೇಳಿ. ನಿಮ್ಗೊಂಡು ಇರೋದಿಲ್ಲ ಹೇಳಿ. ಅಂಗಡಿಲಿ ಸಿಗುತ್ತೆ ಸ್ವೀಟು, ನೀವು ಯಾಕೆ ಇಷ್ಟು ಸ್ವೀಟು? ಚೆನ್ನಾಗಿ ಇಂಪ್ರೆಸ್ ಮಾಡ್ತೀನಿ ಆಸ್ ಎ ಗರ್ಲ್ ಫ್ರೆಂಡ್ ಆಗೋ ಕ್ವಾಲಿಟೀಸ್ ನನ್ನಲ್ಲಿ. ಇವಾಗ ಒಂದು 10% ಕ್ವಾಲಿಟಿಯಲ್ಲಿ ಒಂದು 10% ಇಷ್ಟ ಆಗಿದ್ದೀರಾ, ಇನ್ನು 90% ಇಷ್ಟ ಆಗಬೇಕು. 90% ಇಂಪ್ರೆಸ್ ಮಾಡಿ ಇವಾಗ ಒಂದು 10% ಮಾಡಿದ್ದೀರಾ ಅಷ್ಟೇ. ಕೇರ್ ಮಾಡ್ತಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕೇರ್ ಮಾಡ್ತವ್ರೆ ಅನ್ಕೊಳ್ರಿ. ಈ ಥರ ರಿಯಲ್ ಆಗಿ ಒಂದು ಗರ್ಲ್ ಫ್ರೆಂಡ್ ಇರಬಾರ್ದಿತ್ತ ಅಂತ ಅನ್ಸುತ್ತೆ. ನಾವೇ ಆಗ್ಬಿಡಿ. ನೀವು ರೆಂಟೆಡ್ ಗರ್ಲ್ ಫ್ರೆಂಡ್ ಅಲ್ಲ. ಇವತ್ತು ಒಂದಿನಕ್ಕೆ ನಾವು ಹೇಳಿದ್ದೆಲ್ಲ ನೀವು ಮಾಡಿ ನೀವು ಹೇಳಿದ್ದೆ ಅಲ್ಲ, ನೀವು ನನ್ನ ಇಂಪ್ರೆಸ್ ಮಾಡ್ಬೇಕಷ್ಟೇ. ಗೈಸ್ ಇಸ್ರಾರ್ ಬಂದವನೇ ನಮಗೆ. ವಿಜಿ ಬಂದಲ್ಲ ಇವತ್ತು. ಈ ಕಡೆ ಇದು ಮಿರರ್ ಗೈಸ್, ಇದು ಮಿರರ್. ಇಲ್ಲಿ ಏನು ಕಾಣಿಸ್ತಿತ್ತು ಅಂದರೆ ಇಲ್ಲಿರೋದೇ ಕಾಣಿಸ್ತಾ ಇರೋದು. ಇವರು ನಮ್ಮ ರೆಂಟೆಡ್ ಗರ್ಲ್ ಫ್ರೆಂಡ್ ಏನೋ ಆರ್ಡ್ರ್ ಮಾಡಿದವರು. ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಎತ್ತಲೆ ಅಂತೆಲ್ಲ ಹೇಳ್ತಿರೋದು ಏನು? ಸಾರಿ ಶರು ಅವರೇ. ಹಂಗಿರ್ಬೇಕು. ನೋಡಕ್ಕಾಗ್ದೆ ನಗಕ್ಕಾಗ್ದೆ. ಗೈಸ್ ಇವಾಗ ಪಿಜ್ಜಾ ಆರ್ಡರ್ ಮಾಡ್ತೀನಿ. ನೀವು ಯಾವ್ದು ಕೇಳ್ತೀರ ಅದು ಕೊಡಿಸ್ತೀನಿ. ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ ಇವತ್ತು? ಗರ್ಲ್ ಫ್ರೆಂಡ್ ಸ್ಪೆಷಲ್ ಅಲ್ಲ, ನಾನು ನಿಮ್ಮ ಬಾಯ್ ಫ್ರೆಂಡ್ ಆಗಿದ್ದಾಗ ಕರ್ಕೊಯ್ತೀನಿ. ಇವಾಗ ನೀವು ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ನೀವೇ ನನ್ನ ಕರ್ಕೋಬೇಕು. ನೀವು ನನ್ನ ಇಂಪ್ರೆಸ್ ಮಾಡಬೇಕು. ಗರ್ಲ್ ಫ್ರೆಂಡಿಗೆ ನಾನು ಗರ್ಲ್ ಫ್ರೆಂಡ್ ಆಗಿರೋದಲ್ವಾ? ಬಾಯ್ ಫ್ರೆಂಡಿಗೆ ನಾನು ಬಾಯ್ ಫ್ರೆಂಡ್ ಹೆಚ್ಚಿ ಬೇಕಿದ್ರೆ ಇವತ್ತು ನೀವು ಕರ್ಕೊಂಡು ಹೋಗಿ. ಏನಂತಕ್ಕಲ್ಲ, ನೀವು ನನ್ನ ಇಂಪ್ರೆಸ್ ಮಾಡಬೇಕು. ಗೈಸ್ ಪಿಜ್ಜಾ ಬಂತು ನೋಡಿ, ದೊಡ್ಡದಾಗಿ ಕೊಟ್ಟವ್ರೆ. ಈಗ ನನ್ನ ಮಗ ಫೋಟೋ ಶೂಟ್ ಮಾಡ್ತಾರೆ. ನಮ್ಮವರು ಏನೇನೋ ಆಗ್ತದೆ. ಬಿಸಿ ಮುಂಚೆ ಹಾಕೋದು ನಾನು ತಿನ್ನಿಸ್ತೀರ ಅಂದ್ಬಿಟ್ಟು ಮಾತ್ರ ನಾನು ತಿನ್ಸಿದಕ್ಕೆ ಟೇಸ್ಟ್ ಚೆನ್ನಾಗಿದೆಯಾ? ಗೈಸ್ ಪ್ರೀತಿಯಿಂದ ತಿನ್ನಿಸ್ತವ್ರೆ. ಗೈಸ್ ಕೆಫೆಯಲ್ಲಿ ಪಿಜ್ಜಾ ತಿಂದೈತಿ ಇವಾಗ ಆಚೆ ಬಂದು. ನೋಡ್ತಾ ನೋಡ್ತಾ ನಿನ್ನ ಧಾಟಿ ನಾನಾಗೋದೆ ಪೂರ್ತಿ ಲೂಟಿ. ಗೈಸ್ ಇವಾಗ ಕೆಫೆ ಮುಗಿಸಿ ನಾವು ಎಲ್ಲೋ ಆಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಶರು ಅವರೇ ಊಟ ಮಾಡೋಕ್ಕೆ. ಗೈಸ್ ಅಲ್ಲಿ ಕೆಫೆಯಲ್ಲಿ ಏನು ಹೊಟ್ಟೆ ತುಂಬಿಲ್ಲ, ಅದಕ್ಕೋಸ್ಕರ. ಗೈಸ್ ಇವರು ನಮ್ಮ ಗರ್ಲ್ ಫ್ರೆಂಡ್ ದಿನ ಏನೋ ಸ್ಪೆಷಲ್ ಫೀಲೇ ಮಾಡ್ತಾ ಇಲ್ಲ ಗೈಸ್. ಸ್ಪೆಷಲ್ ಫೀಲ್ ಗರ್ಲ್ ಫ್ರೆಂಡ್ ಅಂತ ನಾನು ಆಕ್ಟ್ ಮಾಡಿದ್ಮೇಲೆ ಅವ್ರು ಅದೇ ಟ್ರೀಟ್ ಮಾಡ್ಬೇಕು ತಾನೆ. ಮಿಸ್ಸಸ್ ಶರು ಅವರೇ ಮಾತಾಡಿ ಕೊಡೆ. ಗರ್ಲ್ ಫ್ರೆಂಡ್ ಆಗ್ತಾ ಇವಾಗ ನೆಕ್ಸ್ಟ್ ಏನು ಹೇಳಿ? ಶಾಪಿಂಗ್ ಕರ್ಕೊಂಡು ಹೋಗ್ತೀರ ನಾವು? ಗರ್ಲ್ ಫ್ರೆಂಡ್ ನ ಶಾಪಿಂಗ್ ಕರ್ಕೊಂಡು ಹೋಗೋದು. ಗೈಸ್ ಇವತ್ತು ಏನ್ ಪ್ಲಾನ್ ಹಾಕೊಂಡಿದೆ ಗೊತ್ತಾ? ಅವರು ಗರ್ಲ್ ಫ್ರೆಂಡ್ ಆಕ್ಟಿಂಗ್ ಆಸ್ ಅ ಗರ್ಲ್ ಫ್ರೆಂಡ್ 24 hours ಅಂದಾಗ ಒಳ್ಳೆ ಶಾಪಿಂಗ್ ಮಾಡಿಸ್ಬಿಡೋಣ ಗರ್ಲ್ ಫ್ರೆಂಡ್ ಆಗಿ ಅಂತ. ಇವ್ರು ನೋಡಿದ್ರೆ ಜಸ್ಟ್ ಆಕ್ಟ್, ಅದೆಲ್ಲ ಏನು ಇಲ್ಲ ಅಂತ ಹೇಳ್ತವನೆ. ನೆಕ್ಸ್ಟ್ ಬಾಯ್ ಫ್ರೆಂಡ್ ಆಕ್ಟ್ ಮಾಡಿದಾಗ
ಇಲ್ಲ, ಇವಾಗ ನೀನ್ ಗರ್ಲ್ ಫ್ರೆಂಡ್ ಅಂತ ನಾನು ಆಕ್ಟ್ ಮಾಡಿದ್ಮೇಲೆ ಏನೇನ್ ಆಸೆ ಇರುತ್ತೆ ಅದೆಲ್ಲ ಆಸೆ ನೆರವೇರಿಸ್ಬೇಕು. ನೋಡಿ ಗೈಸ್, ಆಕ್ಟ್ ಮಾಡೋದು ನಾನು ಫೋನ್ ನೋಡ್ಕೊಂಡ್ ಕೂತಿರ್ತಾರೆ. ಊಟ ಹುಡುಕ್ಬಾರ್ದ? ಏನ್ ಸಮಾಚಾರ? ಹೇಳಿ ಸರ್. ನಾಚಿಕೆ ನಿಮ್ಗೆ? ಏನಿಲ್ಲ ಇರಿ, ನಿಮ್ಗೂ ಒಂದ್ 2-3 ಇರುತ್ತೆ. ಗರ್ಲ್ ಫ್ರೆಂಡ್ ಹಿಂಗೆಲ್ಲ ಬೈತಾರ ಹೇಳಿ? ನಾನು ಬೈತೀರಪ್ಪ. ಅದಕ್ಕೆ 24 hours ಅಷ್ಟೇ ಇರೋದು ನಾನು, ಅದ್ರ ಮೇಲೆ 1 ನಿಮಿಷನೂ ಇರಲ್ಲ. ಸಾಕು ನೋಡ್ರಿ. ಶರು ರೀ, ನಾನ್ ನಿಮ್ಮನ್ನ ಶರು ಅಂತ ಕರಿತಿದ್ದೀನಿ, ನೀವೇನಂತೀರ? ನಿಶು ಕಾಮನ್ ಕಣ್ರಿ, ಎಲ್ಲ ಕರೀತಾರದ. ನೀವೇನಂತ ಕರಿತೀರ ಹೇಳಿ? ನಶಾ ಅಂತ ಕರಿತೀರಿ. ನೀ ಅಂತ ಕರಿತೀನಿ. ಅದು ನೀವೀಗ ನೀ ಅಂತ ಕರಿತಿದ್ರಿ ತಾನೆ, ನಂಗೆ ಕರಿತೀರಿ. ನೀವೀಗ ಯಾವತ್ತೂ ಕರೆದಿಲ್ಲ, ನಿಮಗೆ ಮಾತ್ರ ಕರೀರಿ. ಗೈಸ್, ಇವಾಗ ಚಿಕನ್ ತಿನ್ನಕ್ ಹೋಗ್ತಿದೀವಿ ಆಯ್ತಾ. ಸೊ ಶರತ್ ಅವ್ರಿಗೂ ಒಂದು ಡೈಲಾಗ್. ಶರತ್ ಶರು ಅವರೇ, KFC ಸಿಗುತ್ತೆ ಚಿಕನ್ನು, ನೀವೇ ನನ್ ದಿಲ್ಕಿ ದರ್ಶನ. ಆರ್ಟಿಗೆ ಟಚ್ ಆಗೋಯ್ತ್ರಿ. ನಾನು ಆರ್ಟಿಗೆ ಟಚ್ ಆರ್ಟು ಒಂಥರ ಈ ಆರ್ಟ್ ಅಂತಾರಲ್ಲ, ಈ ಕರ್ಕೋಬೇಕು ಆ ತರ ಐತೈತ್ರಿ ನಿಮ್ ಡೈಲಾಗ್ ನೋಡ್ಕ ಬಂದ್ಬಿಟ್ಟನ ಪಿಕ್ಚರ ಇವಳಿದ್ದೆ ಅದ ಡೈಲಾಗ. ನಾವು ಮಧ್ಯಾಹ್ನದಿಂದ ಮೈಸೂರಲ್ಲೇ ಓಡಾಡ್ತಾ ಇದೀವಿ. ಯಾವ ರೋಡ್ ಬ್ಲಾಕ್ ಆಗೈತೆ ಅಂತಾನೆ ಗೊತ್ತಾಯ್ತಿಲ್ಲ. ಮೋದಿ ಅವ್ರು ಎಲ್ಲಿ ಬರ್ತಾವ್ರೆ ಅಂತಾನೂ ಗೊತ್ತಾಯ್ತಿಲ್ಲ. ಬಟ್ ಎಲ್ಲ ಬ್ಲಾಕ್ ಅಂತಿದ್ರು, ಏನು ಬ್ಲಾಕ್ ಆಗಿಲ್ಲ ಗೈಸ್, ನಾರ್ಮಲ್ ಆಗಿ ಓಡಾಡ್ತವ್ರೆ ಎಲ್ರು. ಶರು ಅವ್ರೆ, ಏನ್ ಜಿಮ್ಗೆಲ್ಲ ಹೋಯ್ತಿದ್ದೀರ ತರ ಬಾಡಿ ಎಲ್ಲ ಬರ್ಸ್ಕೊಂಡು? ನಿಮ್ಗೆ ಇಷ್ಟ ಅಂತ? ನಿಜ ನನಗೆ ಇಷ್ಟ ಜಿಮ್ ಬಾಡಿ. ನಮ್ಮ ಮನೇಲೂ ಹೇಳ್ತಾರೆ ನನಗೆ ಮದ್ವೆ ಮಾಡೋ ಹುಡುಗ ಜಿಮ್ ಬಾಡಿ ಆಗಿರ್ಬೇಕಂತ. ಅದಕ್ಕೆ ನಾನು ಮಾಡ್ತಿರೋದು. ಸ್ವಲ್ಪ ಕೈ ಕಾಲು ಹೊತ್ಕೊಡ್ರಿ, ಹೆವಿ ಪೇನ್ ಐತೆ. ನಿಮ್ ಬಾಯ್ ಫ್ರೆಂಡ್ಗೋಸ್ಕರ ಇಷ್ಟು ಕೊಡ್ರಿ. ಏನ್ರಿ ಇಷ್ಟು ವೈಟ್ ಇದೀರಾ? ನಾನು ಹೇಳ್ದಷ್ಟು ಮಾಡಬೇಕು. ಹುಡುಗಿ ಗೈಸೂರು ಫೋನ್ಗೆ ಬ್ಯಾಕ್ ಕ್ಯಾಶ್ ಹಾಕ್ಸ್ತಾರೆ. ಶರತ್ ಅಲ್ಲ, ಸಾರಿ ಶರು ಅವರೇ, ಹೇಳಿ. ಇನ್ನೂ ಒಂದು ಡೈಲಾಗ್ ಹೊಡಿಲ್ಲ ಶರು ಅವರೇ. ಹೇಳ್ರಿ. ಗಿಫ್ಟ್ ಪ್ಯಾಕ್ ಮಾಡಕ್ಕೆ ಬೇಕು ಕವರು, ನೀವ್ ಹಾಕ್ತೀರ ನನ್ನ ಲವರ್. ಇವಾಗ ನನ್ನ ಪಿಜಿಗೆ ಬಿಟ್ಟು ಇಷ್ಟರ್ನ ಮನೆಗೆ ಅಲ್ಲ ಸಫಾರಿಗೆ ಬಿಟ್ಬಿಟ್ಟು ಇವ್ರ ಮನೆಗೆ ಹೇಳ್ರಿ. ಎಷ್ಟು ಸತಿ ಅದನ್ನೇ ಹೇಳಿರಿ. ಇದು ಬೇರೆ ಮೂರನೇ ಕ್ಲಿಪ್, ಇದು 3ನೇ ಸತಿ ಹೇಳ್ತಾ ಇರೋದಿದ. ಹೇಳ್ಬಿಡೋದು, ವ್ಲಾಗ್ ಮಾಡ್ಬಿಡೋದು, ಕರೆಕ್ಟ್ ಆಗಿ ಮಾಡಕ್ ಬಂದಿಲ್ಲ ಅಂತ ಅನ್ಬಿಟ್ಟು ಡಿಲೀಟ್ ಮಾಡ್ಬಿಡೋದು. ಸ್ವಲ್ಪ ಚೆನ್ನಾಗಿ ಕಾಣಿಲ್ಲ ಗೈಸ್, ಅದು ಏನಂದ್ರೆ ಮರ್ತೋಗ್ಬಿಡ್ತದಕ್ಕೆ. ಶರು ಅವರೇ ಕೇಳಿಸ್ಕೊಳ್ಳಿ, ಕೂಲಾಗಿ ಕೇಳಿಸ್ಕೊಳ್ಳಿ. ಚಾಕ್ಲೇಟ್ ಅಲ್ಲಿ ಹಾಕ್ತಾರೆ ಬಟರು, ನೀವು ನನಗ್ ಮಾತ್ರ ಬೆಟ್ ಅಲ್ಲ, ಸರಿ? ಚಾಕ್ಲೇಟ್ ಅಲ್ಲಿ ಹಾಕ್ತಾರೆ ಬಟರು, ನಿಮಗ್ ನಾನೇ ಬೆಟರ್. ಗೈಸ್, ಕೊನೆಗೂ ಹೇಳ್ಬಿಟ್ಟೆ ಗೈಸ್. ಕೇಳಿಸ್ಕೊಂಡಲ್ಲ, ಏನನ್ಸ್ತೇಳು? ಕಾಮಿಡಿ ಅನ್ಸ್ತೈತ್ ನಂಗೆ. ಯಾವ ಫೀಲ್ ಕಾಮಿಡಿ ಇಲ್ಲ, ಕರೆಕ್ಟ್ ಆಗಿ ಹೇಳು ಶರತ್ತು. ಯಾವ ಫೀಲ್ ಇಲ್ಲ ಎಂತ. ನೀನ್ ಮುದವಿ ಅಂದ್ರೆ ಮೊದಲನೇ ಸತಿ ಹೊಡೆದಿದ್ರಲ್ಲ, ಅದೊಂದು ರೇಂಜ್ ಹೋಗಿತ್ತು. ಅದೇ ಕವರು ಲವರು, ಅದು ಹಂಗಾಗಿ ನಾನು ಹೆಂಗೆ ಡೈಲಾಗ್ ಹೇಳ್ತೀನಿ ಅಂತ ಕಮೆಂಟ್. ಇಸ್ರಾರ್ ಒಂದ್ 2 ಹೇಳ್ಕೊಟ್ಟ. ಇಲ್ಲಕ್ಕಪ್ಪ, ನಾನೇನು ಹೇಳ್ಕೊಟ್ಟೆ. ಒಂದು ಲಾಸ್ಟ್ ಒಂದು ಅವನೇ ಹೇಳ್ಕೊಡಿ. ಲಾಸ್ಟ್ ಒಂದು ಅವನೇ ಹೇಳ್ಕೊಟ್ಟಿಲ್ಲ ನಾನೇ. ಗೈಸ್, ಇನ್ನೊಂದೇನಂದ್ರೆ, ಯಾರು ನಂಗೆ ತುಂಬಾ ದಿನದಿಂದ ನಾನು ಎಲ್ಲಾ ರೀಲ್ಸ್ಗೂ ಕಮೆಂಟ್ ಹಾಕ್ತವ್ರೆ. ಶರತ್ ವ್ಲಾಗ್ಸ್ ನಾನು ನೋಡ್ತೀನಿ, ಶರತ್ ವ್ಲಾಗ್ಸ್ ಹತ್ರ ಹೋಗ್ಬಿಟ್ಟು ಶರತ್ ಹತ್ರ ನನ್ನ ನೇಮ್ ಹೇಳ್ಸಿ ಅಂತ. ನಾನು ಒಂದ್ಸಲ ಏನೋ ಹೇಳಿಸ್ತೀನಿ ಅಂತ ಹೇಳಿದೆ, ಅದು ಮರ್ತೋಗ್ಬಿಟ್ಟಿತ್ತು. ಇವತ್ತು ಹೇಳಿಸ್ತಿದ್ದೀನಿ. ಕಾಲ್ ಮೀ ಗೈಸ್, ಅವ್ರ ಹೆಸರು ಬಂದು ಕಾಲ್ಮಿ ಮದನ್ ಶೈವ ಅಂತೆ. ನನ್ನ ಬ್ಲಾಗ್ನ ಡೈಲಿ ನೋಡ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು ಬ್ರೋ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮದನ್ ಶೈವ ಅನ್ನೋ ಅವ್ರ ಅಕೌಂಟ್ ನಿಮಗೆ ಸಿಕ್ಕಿದ್ರೆ ಗೈಸ್, ನೀವು ಅವ್ರನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಹೇಳ್ಸಿದ್ದೀನಿ ಬ್ರೋ. ಗೈಸ್, ಗರ್ಲ್ ಫ್ರೆಂಡ್ ಡೇ ಮುಗೀತು. ಸೊ ನನಗೂ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗರ್ಲ್ ಫ್ರೆಂಡ್ ಡೇ ಅಂತ ಎಲ್ಲ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಆ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಮಿಸ್ಟರ್ ಶರತ್. ರೆಂಟೆಡ್ ಗರ್ಲ್ ಫ್ರೆಂಡ್ ಅಲ್ಲ, ಎಷ್ಟು ರೆಂಟ್ ಕೊಡ್ಬೇಕು ನಿಮ್ಗೆ?
ಎಷ್ಟು ನಿಮ್ಮ ರೆಂಟ್? ಬಜೆಟ್ ಹಾಕ್ಸ್ತೀನಿ ನಡೀರಿ, ನಾಳೆ ಇಲ್ಲ ನಾಡಿದ್ದು ಗೈಸ್. 50 ರೂಪಾಯಿ. ಗೈಸ್, ಈ ಹುಡುಗಿನ ನಾನು ಗರ್ಲ್ ಫ್ರೆಂಡ್ ಆಗಿ ರೆಂಟ್ ಮಾಡಿದಕ್ಕೆ ನಾನು ಇವ್ರಿಗೆ 50 ರೂಪಾಯಿ ಕೊಡ್ತೇನೆ. ಇಲ್ಲ 50 ರೂಪಾಯಿ ಬೆಲೆ ಬೆಳ್ತೀನ ನಾನು. 50 ರೂಪಾಯಿ ಬೇಡ. ಓಕೆ, ಒಂದು 2000. ಸುಮ್ನೆ ಬೇಡ, ಏನಾದ್ರು ಗಿಫ್ಟ್ ಕೊಡ್ಸು. ಅದ್ ಬಿಟ್ಬಿಟ್ಟು ನೀನು 50 ರೂಪಾಯಿ ಕೊಡ್ತೀನಿ ಅಂತಾನೆ ಆಕ್ಟ್ ಮಾಡಕ್ಕೆ ಕಷ್ಟ ಆಕ್ಚುಲಿ. ಈಗ ಮಸಾಲೆ ದೋಸೆ ತಿನ್ಬೇಕು ಅಂದ್ರೆ 75 ರೂಪಾಯಿ ಕೊಡ್ಬೇಕು ಮಚ್ಚ. 50 ರೂಪಾಯಿ ಏನ್ ಬರುತ್ತೆ? ಇನ್ನು ಮುಗ್ದಿಲ್ಲ, ಏನ್ ನನ್ಗೆ ಆರ್ಡರ್ ಮಾಡೋದು? ಗರ್ಲ್ ಫ್ರೆಂಡ್ ಆದವಳು ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ಮುಗ್ದ್ಮೇಲೆ ನಾನು ಹೇಳ್ತೀನಿ. ಆಯ್ತು ಆಯ್ತು, ಹೇಳ್ದಷ್ಟು ಕೇಳ್ಬೇಕಷ್ಟೇ. ನನ್ ಗರ್ಲ್ ಫ್ರೆಂಡ್ ಆದವಳು ನಂಗೆ ಹಿಂದಕ್ಕೆ ತಿರ್ಗಿಸಿ ಮಾತಾಡಂಗಿಲ್ಲ. ಇವನನ್ನ ಫ್ಯೂಚರ್ ಅಲ್ಲಿ ಯಾರೇ ಮದ್ವೆ ಆದ್ರೂ ನೋಡಿ ಈ ತರ ಸುಮ್ನೆ ನನ್ನನ್ನ ನಾನಾಗಿದ್ದೆ ನಾನು ಹೇಳಿದ್ದೆ ಕೇಳ್ಬೇಕು ಆ ತರ ಕಿಚ್ಚಾಡೋದು ನೋಡ್ಕೊಂಡು ಲವ್ ಮಾಡಿ ಇಲ್ಲ ಮದ್ವೆ ಆಗಿ ಆಯ್ತು ಗೈಸ್. ಗೈಸ್, ಹಟ್ಟಿಗೆ ಬಂದು ಇವಾಗ ಕಾರ್ ಪಾರ್ಕ್ ಮಾಡಬೇಕು. ನೋಡ್ರಿ, ಒಂಚೂರಷ್ಟೇ ಸದ್ಯ ಒಂಚೂರು ಟಚ್ ಆಗಿಲ್ಲ ಅನ್ಕೊಳ್ರಿ. ಹಿಂದೆ ನೋಡಿ, ಈ 2 ಕಾರ್ಗಳಿಗೆ ಬರೀ ಇಷ್ಟೇ ಗ್ಯಾಪ್ ಇರೋದು. ಶಶಿಕಲಾ ಆಯ್ತಪ್ಪ, ಆಯ್ತಾ ಎಲ್ಲ ಮುಗಿಸಿ? ಎಲ್ಲ ನಿಮ್ಮ ಅಣ್ಣನ ಹೇಳ್ತಿರಲ್ಲ, ನೀ ಅಣ್ಣ ತಮ್ಮನ ಹೇಳ್ತಿರಲ್ಲ, ಮಾಡ್ಕೊಡ್ರ ಕೆಲಸ. ಅಯ್ಯೋ ಬಿಡಪ್ಪ, ಆಯ್ತು ಬಿಟ್ಕೊಟ್ಬಿಡಿ. ನಿಮ್ಮ ಅಣ್ಣ ತಮ್ಮದಿರು ಹೇಳ್ತೀರ. ಇವತ್ತು ನಾನೊಂದು ಹುಡುಗಿನ ಗರ್ಲ್ ಫ್ರೆಂಡ್ ಆಗಿ ರೆಂಟ್ ಮಾಡಿದ್ದೆ ಕಣವ. 50 ರೂಪಾಯಿಗೆ. 50 ರೂಪಾಯಿ ಅಷ್ಟೇ. ಒಂದ್ ದಿವಸಕ್ಕೆ ಒಂದು ಹುಡುಗಿನ ಗರ್ಲ್ ಫ್ರೆಂಡ್ ಆಗಿ ರೆಂಟ್ ಮಾಡಿದ್ದು. ಕೆಲಸ ಮಾಡಕ್ ನಿಜ ಕಣಮ್ಮ, 50 ರೂಪಾಯಿಗೆ ಮದುವೆ ಮಾಡ್ಕೊ ಕರ್ಕೊಬರಲ್ಲ. ಕೆಲಸ ಮಾಡ್ತಿರ್ತಾಳ, ಮನೆ ಕೆಲ್ಸತಾಳಂಗ. ಶಶಾಂಕನೇ ಆಯ್ತಕ್ಕೆ ಈಗಲೇ ಮಾಡಿ ನಾನು. ಮತ್ತೆ ಇನ್ಯಾವ ಮಾಡಿ? ನೀನ್ ಹೇಳ್ತೀನಿ ಕರ್ಕೊಬರ ಮನೆ ಕೆಲ್ಸತಾಳ. ನಾನು ಶಶಾಂಕ ಮದುವೆ ಆಗಿದೆ, ನಾನು ಹೆಂಗ್ ಮದುವೆ ಏನಮ್ಮ? ನಾನೇನ್ ಮಾಡಿ ಇದೊಳ್ಳೆ ಸರಿ ಆಯ್ತು. ಸೀರಿಯಸ್ ಆಗಿ ಇವತ್ತು ಗರ್ಲ್ ಫ್ರೆಂಡ್ ನ ರೆಂಟ್ ಮಾಡಿದ್ದೀನಿ. ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲೇ ಇರೋ ಕಾರಣ. ನಿಜ ಕಣಮ್ಮ. ಅಪ್ಪಯ್ಯ ಯಾಕಪ್ಪ ರಘುಸ್ಕತಿಗೆ ರೆಕ್ಕೆಯ ಕುದುರೆ ಏರಿ ಇವತ್ತು ನನ್ ಅಪ್ಪ ನಂಗೆ ಹುಡುಗಿ ಯಾರು ಇಲ್ವಲ್ಲ, ನಾನು ಯಾರನ್ನ ಲವ್ ಮಾಡ್ತಾ ಇಲ್ವಲ್ಲ, ಸೊ ಅದಕ್ಕೆ ಒಂದು ಹುಡುಗಿನ ಗರ್ಲ್ ಫ್ರೆಂಡ್ ನ ರೆಂಟ್ ಮಾಡಿದಿ ಕಣಪ್ಪ. ನಿಜ ಕಣಪ್ಪ. ಬಾಡಿಗೆ ತಗೊಳ್ಳೋದಾರೆ ಹುಡುಗಿನ ಬಾಡಿಗೆ ತಗೊಂಡಿದ್ದು. ಅದು ಅಜ್ಞಾನಿಂದ ಅವಿವೇಕದ ಮಾತಾಡೋದು. ಅಜ್ಞಾನ ಅಂದಕ್ಕ ನಿಜ ಕಣಪ್ಪ. ರೆಂಟೆಡ್ ಎ ಗರ್ಲ್ ಫ್ರೆಂಡ್ ಫಾರ್ 50 ರೂಪೀಸ್. ಬಾಡಿಗೆ ಮನೇಲಿ ಏನಾದ್ರು ಇರಕ್ ತಗೊಳಕ್ತಾರ ಜನ ಬಾಡಿಗೆಗ. ಅದೇ 50 ರೂಪೀಸ್ ತಗೊಂಡಿ. ಅಲ್ಲ, ಅಜ್ಞಾನದಿಂದ ಅಂಧಕಾರದಿಂದ ಬೊಗಳು ಬೇಡ ನಡೆಯಲ್ಲಪ್ಪ. ನನ್ನ ಮಗನೆ ತಗೋದು. ಊಟ ಮಾಡಿದೆ, ಸರಿಯಾಗಿ ಮಾತಾಡೋದು ಫಸ್ಟ್ ಕಲ್ತ್ಕೊ. ಡ್ಯಾಡಿ ಅದೊಂದು ಕಂಟೆಂಟ್ ಡ್ಯಾಡಿ, ಕಂಟೆಂಟ್ ಅಷ್ಟೇ. ಅದು ಆ ತರ ಚೀಪಾಗಿ ಬಿಹೇವ್ ಮಾಡಬಾರ್ದು, ಚೀಪಾಗಿ ವರ್ತನೆ ಮಾಡಬಾರ್ದು. ಜ್ಞಾನದಲ್ಲಿ ವರ್ತನೆ ಮಾಡಬಾರ್ದು. ಕಂಟೆಂಟ್ ಗಣಪ ಅದು. ಯಾವ ಕಂಟೆಂಟ್ ಆದ್ರೂ ಒಂದ್ ಹುಡುಗಿ ಏನ್ ಗೊತ್ತಾ, ಸಿಂಪಲ್ ಆಗಿ ಎಲ್ಲ ಅರ್ಥ ಮಾಡ್ತೀನಿ ನೋಡು. ಒಂದ್ ಹುಡುಗಿ ನನ್ ಗರ್ಲ್ ಫ್ರೆಂಡ್ ಆಗಿ ಇವತ್ತು ಆಕ್ಟ್ ಮಾಡಿರೋದು, ಆ ತರ ಕಂಟೆಂಟ್. ಅವ್ರ ಕೆಲ್ಸಕ್ಕೆ ನೇಮಿಸ್ಕೊಂಡಿದೆ. ಕೆಲ್ಸಕ್ಕಲ್ಲ, ಸುಮ್ನೆ ಆಕ್ಟ್ ಆಸ್ ನಮ್ ಗರ್ಲ್ ಫ್ರೆಂಡ್ ಅಷ್ಟೇ. ನಾನು ಹೇಳೋದು ಒಂದ್ ದಿವ್ಸಕ್ಕೆ ಬಾಡಿಗೆ ಎಲ್ಲ ಇಲ್ಲ, ಒಂದ್ ದಿವ್ಸಕ್ಕೆ ಗರ್ಲ್ ಫ್ರೆಂಡ್ ಆಗಿದ್ರೆ ಹೆಂಗಿರ್ತದೆ ಆ ತರ ಕಾನ್ಸೆಪ್ಟ್ ಅದು. ಒಂದ್ ದಿನಕ್ಕೆ ದುಡ್ಡು ಕೊಡ್ತೀವಿ ಅಂತ ದುಡ್ಡಿಗೆ ಏನಿಲ್ಲ, ಸುಮ್ನೆ ಬಾಡಿಗೆ ಅಂದ್ರೆ ಏನದು? ಸುಮ್ನೆ ಮೀನಿಂಗ್ ಆಫ್ ಬಾಡಿಗೆ. ಬಾಡಿಗೆ ಏನಿಲ್ಲ ಕಣಪ್ಪ, ಸುಮ್ನೆ ಆಕ್ಟ್ ಮಾಡ್ಬೇಕಷ್ಟೇ ನನ್ ಗರ್ಲ್ ಫ್ರೆಂಡ್ ಆಗಿ ಅಂತ ಆ ತರ ಮಾಡಿದೀವಿ ಇವತ್ತು. ಚೆನ್ನಾಗಿದೆ ಕಂಟೆಂಟ್, ಶಾಪು ಕಂಟೆಂಟು. ನನ್ಗೇನ್ ನೋಡೇ ಇಲ್ವಲ್ಲಪ್ಪ ಕಂಟೆಂಟ್. ನಾಳಿದ್ದು ಗೊತ್ತಿಲ್ಲ ಕಣಪ್ಪ, ನಾಳಿದ್ದು ನೋಡಿಲ್ಲ. ನಡಿ ಊಟ ತಿಂದಿಯಪ್ಪ? ವಿಚಾರಣೆ ಮಾಡು. ಮೋದಿ ಅವ್ರು ನೋಡಿದ್ಯಪ್ಪ ಇವತ್ತು? ಮೋದಿ ಅವ್ರು ಟಿವಿಲಿ ನೋಡಿದೆ ಕಣಪ್ಪ. ನಾನು ನೋಡಿಲ್ಲ ಅನ್ಕೊಂಡ್ರಿ, ಇಬ್ರು ನೋಡಿಲ್ಲ. ನೋಡೋ ಒಂದ್ ದಿವಸ ಫ್ಯೂಚರ್ ಅಲ್ಲಿ. ಮತ್ತೆ ವಿಜಿ ಇವತ್ತು ಯಾಕೆ ಬಂದಿಲ್ಲ ಅಂದ್ರೆ ಅವನದೇನೋ ಬೇರೆ ಕೆಲಸ ಐತೆ ಅಂತೆ. ಅವನ ಕೆಲಸ ಐತೆ, ಪರ್ಸನಲ್ ಕೆಲಸ ಐತೆ. ನಾನು ನಡ್ತಿ ಬಂದವಳು ಮನಿ ಕಳಕ್ ನೋಡ್ಬೇಕಲ್ಲ. ತೆಗಿರ್ಲಾ? ಇಬ್ರು ಚಿಲ್ಕಾಗ ಏನ್ ಮಾಡ್ತಿದ್ರಿ? ಇದ್ಯಾಕೆ ಬಟ್ಟೆ ಬಿಚ್ಕೊಂಡು ನಿಂತಿದ್ಯೆ? ಶಶಾಂಕು ಮಿಸಾನ್ ಏನ್ ಮಾಡ್ತಿದ್ಯಲ್ಲ? ಹೀಗೈತೆ ಹೊಸ ಪ್ಯಾಂಟ್, ಹೊಸ ಪ್ಯಾಂಟ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಮಗನೇ, ಅದಕ್ಕೆ ಕಳೆ ಹೇಳೋದು ಕೆಟ್ಟವ್ರಿಗೆ ಕೆಟ್ಟದೇ ಆಗದಂತ. ನನ್ನ ಮಗನೇ, ಕೆಟ್ಟ ಮಗನೇ ಇವತ್ತು ಯಾಕೆ ಬಂದಿಲ್ಲ? ಲೋಪರ್ ಮದುವೆ ಸಾಯಂಕಾಲ ನೀನ್ ಬಿದ್ದಿರೋ ಸ್ಟೈಲ್ ನೋಡಿ ನಂಗೆ ಬರ್ತದೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.